ಆಡಿ ಆಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಯಾವ ಮೈಕ್ರೋಫೋನ್ ಬೆಸ್ಟ್ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಆಮೇಲೆ ವೈರ್ಡ್ ಮೈಕ್ರೋಫೋನನ್ನು ಪಿ ಸಿಗೆ ಹೆಂಗೆ ಕನೆಕ್ಟ್ ಮಾಡಬೇಕು ಮತ್ತು ಯಾವ ರೀತಿಯಾದ ಸೆಟಪ್ ಮಾಡಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ. ಈಗ ನಾನು OBS ಸ್ಟುಡಿಯೋಗೆ ಪಿಪೈನ್ T669 ಅನ್ನುವಂಥ USB ಕಂಡೆನ್ಸರ್ ಮೈಕ್ರೋಫೋನನ್ನು ಕನೆಕ್ಟ್ ಮಾಡಿದ್ದೀನಿ. ಕನೆಕ್ಟ್ ಮಾಡಿ ಈ ಮೈಕ್ರೋಫೋನ್ದಲ್ಲಿ ಗೇನ್ ಬಟನ್ ಇದೆ, ಅದನ್ನು ನಾನು ಎಷ್ಟು ಇಟ್ಟಿದ್ದೇನೆ ಅಂತಂದರೆ 80% ಇಟ್ಟಿದ್ದೀನಿ. ಹಾಗೆ ಈ OBS ಸ್ಟುಡಿಯೋದಲ್ಲಿ ಫಿಲ್ಟರ್ಸನ್ನು ಹಾಕಿದ್ದೀನಿ. ಇಲ್ಲಿ ನೋಡ್ರಿ, ನಾಯ್ಸ್ ಸಪ್ರೆಷನ್ ಫಿಲ್ಟರ್ನ ಹಾಕಿದ್ದೀನಿ. ಹಾಗೆ ಗೇನನ್ನು ನಾನು 6.70 dB ಇಟ್ಟಿದ್ದೀನಿ. ಆಮೇಲೆ ಇಷ್ಟು ಗೇನ್ ಇಟ್ಟಿದ್ದಕ್ಕೆ ಇದೇನಾಗಿದೆ, ಇಲ್ಲಿ ಬ್ಲಿಂಕ್ ಆಗ್ತಾ ಇದೆ ನೋಡ್ರಿ. ಆಡಿಯೋ ಇನ್ಪುಟ್ ಕ್ಯಾಪ್ಚರ್ದ ವೇವ್ಸು ರೆಡ್ಡನ್ನು ಕ್ರಾಸ್ ಮಾಡ್ತಾ ಇದೆ. ಇವಾಗ ಆಡಿಯೋ ಚೆನ್ನಾಗಿ ಬರ್ತತೆ ಇಲ್ಲ ಅನ್ನೋದನ್ನು ಕಾನ್ಫಿಡೆನ್ಸ್ ಇಲ್ಲ, ಯಾಕೆಂದರೆ ಗೇನು ಜಾಸ್ತಿ ಆಗಿದೆ. ಇದು ರೆಡ್ ಕ್ರಾಸ್ ಆಗಬಾರ್ದು. ಅದಕ್ಕೆ ನಾನು ಏನು ಮಾಡ್ತೀನಿ, ಆಡಿಯೋ ಇನ್ಪುಟ್ ಕ್ಯಾಪ್ಚರ್ಗೆ ಹೋಗಿ ಇಲ್ಲಿ ಫಿಲ್ಟರ್ಸ್ ಬಂದು ಗೇನನ್ನು 5ಕ್ಕೆ ಇಡ್ತೇನೆ ರೀ. ಇಟ್ಟು ನೋಡ್ತೀನಿ, ಈಗ ಕ್ರಾಸ್ ಆಗಲ್ಲ, ಆಗ್ತಾಯಿದೆ, ಕ್ರಾಸ್ ಆಗ್ತಾಯಿದೆ. ನಾನೇನು ಮಾಡ್ತೀನಿ, ಸ್ವಲ್ಪ ಇನ್ನಷ್ಟು ಗೇನನ್ನು ಕಡಿಮೆ ಮಾಡ್ತೀನಿ. ತ್ರೀ 3.5 dB ಇಟ್ಟಿದ್ದೀನಿ. ಹಲೋ, ಈಗ ಕ್ರಾಸ್ ಆಗ್ತಾಯಿಲ್ಲ. ಈ ವೇವ್ಸ್ ಆಡಿಯೋ ವೇವ್ಸ್ ಕಾಣಿಸ್ತಾ ಇದೆಯಲ್ಲ, ಅದು ರೆಡ್ ಕ್ರಾಸ್ ಆಗಬಾರ್ದು. ಇಷ್ಟು OBS ಸ್ಟುಡಿಯೋದಲ್ಲಿ ಮಾಡ್ಕೊಂಡಿದ್ದು. ಹಾಗೆ ಪಿ ಸಿಯಲ್ಲಿ ಯಾವ ರೀತಿಯಾಗಿ ಸೆಟ್ಟಿಂಗನ್ನು ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ. ಈಗ ಇದನ್ನು OBS ಸ್ಟುಡಿಯೋನ ನಾನು ಮಿನಿಮೈಸ್ ಮಾಡ್ಕೋತೀನಿ. ಮಿನಿಮೈಸ್ ಮಾಡಿ ಇಲ್ಲಿ ಸರ್ಚ್ ಬಾರ್ಸಲ್ಲಿ ಅಥವಾ ನನ್ನ ಐಕಾನನ್ನು ಇಟ್ಕೊಂಡಿದ್ದೀನಿ, ಇಲ್ಲಿ ಕಂಟ್ರೋಲ್ ಪ್ಯಾನಲ್ ಇದೆ ನೋಡಿರಿ, ಅದನ್ನು ಡಬಲ್ ಕ್ಲಿಕ್ ಮಾಡ್ತೀನಿ. ಓಪನ್ ಆಯಿತು. ಓಪನ್ ಆಗಿ ಇಲ್ಲಿ ಸೌಂಡ್ ಅಂತಿದೆ ನೋಡಿರಿ, ಇಲ್ಲಿ ಡಬಲ್ ಕ್ಲಿಕ್ ಮಾಡಿರಿ. ಮಾಡಿದಾಗ ಇಲ್ಲಿ ಸೌಂಡದ ಪಾಪಪ್ ಬಂತು. ಬಂದಿಂದ ಪ್ಲೇಬ್ಯಾಕಾಗಿ ಸ್ಪೀಕರ್ ಯಾವುದು ರಿಯಲ್ಟೆಕ್ ಆಡಿಯೋ ಡಿಫಾಲ್ಟ್ 2 ಸೌಂಡ್ ಬಾಕ್ಸ್ ಇದಾವೆ, ಅದರಿಂದ ಆಡಿಯೋ ಪ್ಲೇ ಆಕೈತಿ. ಈಗ ರಿಕಾರ್ಡಿಂಗ್ ಸೆಟ್ಟಿಂಗನ್ನು ಮಾಡಿಕೊಂಡು ಈ ರಿಕಾರ್ಡಿಂಗ್ದೊಳಗೆ ನಾವು ಯಾವ ಮೈಕನ್ನು ಕನೆಕ್ಟ್ ಮಾಡಿದ್ದೀವಿ ಅಲ್ಲಿ ತೋರಿಸ್ತಾ ಇದೆ ನೋಡಿರಿ, ಮೈಕ್ರೋಫೋನ್ ಪಿಪೈನ್. ಇದನ್ನು ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿರಿ. ಇಲ್ಲಿ ಪ್ರಾಪರ್ಟಿ ಬಂತು. ಪ್ರಾಪರ್ಟಿ ಆಗಿಂದ ಇಲ್ಲಿ ಲೆವೆಲ್ ಅಂತಿದೆ ನೋಡಿರಿ, ಬಿಲೋ 100 ಇರಬೇಕು, 90%ಗಿಂತ ಮೇಲ್ಪಟ್ಟಿರಬೇಕು. ನಾನು 96 ಇಟ್ಟಿದ್ದೀನಿ ನೋಡಿರಿ. ಓಕೆ ಕೊಟ್ಟರೆ ಇಷ್ಟು ಸೆಟಪ್ ಮಾಡಿಕೊಂಡ್ರೆ ಸಾಕು. ನಾವು ಒಂದು ಸ್ಟುಡಿಯೋ ಲೆವೆಲ್, ಪ್ರೋ ಲೆವೆಲ್ ಆಡಿಯೋ ಕ್ವಾಲಿಟಿಯನ್ನು ಪಡೆದುಕೊಳ್ಬೋದು. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.